ವೈಕಲ್ಯದ ಮೆಟ್ಟಿಲ ಮೇಲೆಯೇ ಸಾಧನೆಯ ಸೌಧ ಕಟ್ಟಿದವರು ಕೆ.ವೈ. ವೆಂಕಟೇಶ್. ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ವೆಂಕಟೇಶ್ ರದ್ದು ಬಹುಮುಖ ಪ್ರತಿಭೆ. ಶಾರ್ಟ್ ಪುಟ್, ಬ್ಯಾಡ್ಮಿಂಟನ್, ಚೆಸ್, ಹಾಕಿ, ಸ್ನೂಕರ್, ವಾಲಿಬಾಲ್ ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಪದಕಗಳನ್ನ ಗೆದ್ದು ರಾಜ್ಯಕ್ಕೆ, ದೇಶಕ್ಕೆ ಕೀರ್ತಿ ತಂದವರು ಇವರು. ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು ಅನ್ನೋ ಮಾತಿಗೆ ಸಹಜ ಉದಾಹರಣೆ ಇವರೇ. ಇಂಗ್ಲಿಷ್ ಕಡಲ್ಗಾಲುವೆಯನ್ನ ಈಜಿದ ಅಂಗವಿಕಲ ಈಜುಗಾರರೇ ಇವರಿಗೆ ಸ್ಫೂರ್ತಿ. ಅವರ ಛಲ, ಸಾಧನೆಯನ್ನ ನೋಡಿದ ವೆಂಕಟೇಶ್ ತಾನು ಯಾಕೆ ಏನನ್ನಾದರೂ ಸಾಧಿಸಬಾರದು ಎಂಬ ಹಠಕ್ಕೆ ಬಿದ್ದರು. ಈ ನಿಟ್ಟಿನಲ್ಲಿ ಹೆಜ್ಜೆ ಹಾಕಿದ ವೆಂಕಟೇಶ್ ಎಲ್ಲೂ ಸೋಲು ಕಂಡಿಲ್ಲ. ಇದು ಸ್ಫೂರ್ತಿ ನನಗೆ CN ಜಾನಕಿ ಅಂತ ಅವರು ವಿಕಲಚೇತನರು, 2 ಕಾಲಿಲ್ಲ, ಸ್ವಾಧೀನ ಇಲ್ಲ, ಪೋಲಿಯೋದವರು. ಅವರು ಇಂಗ್ಲೀಷ್ ಕಾಲುವೆ ಕ್ರಾಸ್ ಮಾಡಿದ್ರು. ಆ ಇಂಗ್ಲೀಷ್ ಕಾಲುವೆ ಕ್ರಾಸ್ ಮಾಡಿದಾಗ 2 ಕಾಲಿಲ್ಲದವರು ಇಂಗ್ಲೀಷ್ ಕಾಲುವೆ ಕ್ರಾಸ್ ಮಾಡೋದು ತುಂಬಾ ಕಷ್ಟ. ನಾರ್ಮಲ್ ಮಾಡೋದು ಕಷ್ಟ ಆ ಟ್ರಾಫಿಕ್ ಆ ಲೈನಲ್ಲಿ. ಸೊ ಅವರು ನನಗೆ ಸ್ಫೂರ್ತಿ ನೀಡಿ ಮಾರ್ಗದರ್ಶನ ಅಂತಲೇ ಹೇಳ್ಬೋದು. ಇದನ್ನು ಛಲ ಹಿಡ್ಕೊಂಡು ನಾನು 94ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಕ್ರೀಡಾಮಟ್ಟಕ್ಕೆ ಹೋಗಿದ್ದು ಜರ್ಮನಿಯಲ್ಲಿ. ಅಲ್ಲಿಂದ ನಾನು 99ರಲ್ಲಿ ನನಗೆ ಮೊಟ್ಟ ಮೊದಲ ಪದಕ ಬಂದಿದ್ದು, ಚಿನ್ನದ ಪದಕ. ಮೂಲತಃ ತುಮಕೂರಿನವರಾದ ವೆಂಕಟೇಶ್ ಓದಿದ್ದೆಲ್ಲ ಬೆಂಗಳೂರಿನಲ್ಲೇ. ವೈಕಲ್ಯದಿಂದಲೇ ಹುಟ್ಟಿದ 2ನೇ ಮಗನ ಬಗ್ಗೆ ಪೋಷಕರಿಗೆ ಭಯವಿತ್ತಂತೆ. ಅವರ ಭಯವನ್ನ ಹೋಗಲಾಡಿಸುವಂತೆ ಬದುಕಿದ್ರು ವೆಂಕಟೇಶ್. ಮಗನ ಸಾಧನೆ ಕಂಡು ಪೋಷಕರಿಗೂ ಖುಷಿಯಾಯಿತು. ಅಸಾಧ್ಯವಾದದ್ದೇ ಇಲ್ಲ ಅಂತ ಹಠಕ್ಕೆ ಬಿದ್ದ ವೆಂಕಟೇಶ್ ವಿವಿಧ ಕ್ರೀಡೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದ್ರು. ಬ್ಯಾಡ್ಮಿಂಟನ್, ಶಾರ್ಟ್ ಪುಟ್, ಬಾಸ್ಕೆಟ್ಬಾಲ್, ಹಾಕಿ, ಈಜು ಹೀಗೆ ವಿವಿಧ ಆಟಗಳನ್ನ ಅಭ್ಯಾಸ ಮಾಡಿದ್ರು. ಕೇವಲ ಅಭ್ಯಾಸ ಮಾತ್ರವಲ್ಲ, ಆ ಎಲ್ಲ ಆಟಗಳನ್ನ ಪ್ರೀತಿಸುವುದಕ್ಕೆ ಪ್ರಾರಂಭ ಮಾಡಿದ್ರು. ಆಟದ ಮೇಲಿನ ಪ್ರೀತಿ ಇವರ ಸಾಧನೆಯ ಮೊದಲ ಹಂತಗಳಾದ್ವು. ಆಟದಲ್ಲಿ ಸೋಲು ಗೆಲುವು ಇದ್ದದ್ದೇ, ಆದ್ರೆ ಭಾಗವಹಿಸುವುದು ಮುಖ್ಯ ಎನ್ನುವುದನ್ನ ಮನಗಂಡ ವೆಂಕಟೇಶ್ ಅದೇ ನಿಟ್ಟಿನಲ್ಲಿ ಹೆಜ್ಜೆ ಇಟ್ರು. ಇವರು ದೃಢ ಮನಸ್ಸಿನಿಂದ ಇಟ್ಟ ಹೆಜ್ಜೆಗಳು ಇವರಿಗೆ ಪ್ರಶಸ್ತಿಗಳ ಸರಮಾಲೆಯನ್ನೇ ತಂದುಕೊಟ್ಟವು. ದೇಶ ವಿದೇಶಗಳಲ್ಲಿ ಕೂಡ ತಮ್ಮ ಪ್ರತಿಭಾ ಸಾಮರ್ಥ್ಯವನ್ನ ಮೆರೆದ ವೆಂಕಟೇಶ್ ಅಲ್ಲೂ ಪದಕ ಗೆದ್ದು ಸೈ ಎನಿಸಿಕೊಂಡ್ರು. ತುಂಬ ಇಷ್ಟವಾದ ಕ್ರೀಡೆ ಅಂದರೆ ಅಥ್ಲೆಟಿಕ್ಸ್. ಅದರಲ್ಲಿ ಡಿಸ್ಕಸ್ಸು ಮತ್ತು ಶಾರ್ಟ್ ಪುಟ್ ನನ್ನ ಮೆಚ್ಚಿನ ಕ್ರೀಡೆ ಅಂತ ಹೇಳಬೇಕು. ಅದರಲ್ಲಿ ತುಂಬಾ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ತುಂಬ ಪದಕ ತಗೊಂಡೆ. ಆಮೇಲೆ 2002ರಲ್ಲಿ ಬ್ಯಾಡ್ಮಿಂಟನ್ ನಮ್ಮ ವಿಕಲಚೇತನರಲ್ಲಿ ಇನ್ಕ್ಲೂಡ್ ಆಯಿತು. ಸೊ ಅದರಲ್ಲೂ ಒಂದು ಭಾಗವಹಿಸಿ ಇದರಲ್ಲೂ ನಾನು ತುಂಬ ಪದಕಗಳನ್ನೆಲ್ಲ ತಗೊಂಡೆ. ಹಂಗೆ ಸೈಡಲ್ಲಿ ಬ್ಯಾಡ್ಮಿಂಟನ್, ಸ್ವಿಮ್ಮಿಂಗು, ವೆಯ್ಟ್ ಲಿಫ್ಟಿಂಗ್ ಎಲ್ಲ ಕ್ರೀಡೆಗಳಲ್ಲೂ ಇಂಟ್ರೆಸ್ಟ್ ಬಂತು. ಒಬ್ಬ ಪ್ರತಿಭಾನ್ವಿತ ಕ್ರೀಡಾಪಟು ಇದ್ದಾನೆಂದ್ರೆ ಆತನಿಗೆ ಪ್ರೋತ್ಸಾಹ ನೀಡಿದ್ರೆ ಮಾತ್ರ ಆತನ ಪ್ರತಿಭೆ ಬೆಳಕಿಗೆ ಬರುತ್ತೆ. ಇಲ್ಲದಿದ್ರೆ ಆ ಪ್ರತಿಭೆ ಕಮರಿ ಹೋಗುತ್ತೆ. ಪ್ರೋತ್ಸಾಹ ಹಾಗೂ ಹಾರೈಕೆ ಒಬ್ಬ ಕ್ರೀಡಾಪಟುವಿನ ಪ್ರಮುಖ ಅಸ್ತ್ರಗಳು ಎನ್ನುತ್ತಾರೆ ಈ ವಾಮನಮೂರ್ತಿ. ಅಮ್ಮ, ಅಣ್ಣ, ಅತ್ತಿಗೆ ಇವರೆಲ್ಲ ಪ್ರೋತ್ಸಾಹ ನೀಡದೇ ಇದ್ದಿದ್ರೆ ಇಷ್ಟು ಎತ್ತರಕ್ಕೆ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಎನ್ನುವ ವೆಂಕಟೇಶ್ ಅವರದ್ದು ವಿನಯಶೀಲ ವ್ಯಕ್ತಿತ್ವ. ಸದಾ ಎಲ್ಲರೊಂದಿಗೆ ನಗುಮುಖದಿಂದಲೇ ಮಾತನಾಡುತ್ತಾ ಎಲ್ಲರ ಮನಸ್ಸಿಗೂ ಹತ್ತಿರವಾಗುತ್ತಾ ದಿನನಿತ್ಯ
ಖುಷಿ ಖುಷಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ ವೆಂಕಟೇಶ್. ತನಗೆ ಬಂದಿರುವ ಪ್ರಶಸ್ತಿಗಳ ಬಗ್ಗೆ ಹೆಮ್ಮೆ ಪಡುವ ಇವರು ಪ್ರಶಸ್ತಿಗಾಗಿ ಅಂಗಲಾಚಿದವರಲ್ಲ. ಕೆನಡಾ, ಯುಕೆ, ಸ್ವಿಟ್ಜರ್ಲ್ಯಾಂಡ್ ಹೀಗೆ ವಿದೇಶಗಳಲ್ಲಿ ನಡೆದ ಅಂಗವಿಕಲರ ವರ್ಲ್ಡ್ ಕಪ್ನಲ್ಲಿ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿ ಪದಕಗಳ ಸರಮಾಲೆಯನ್ನೇ ಗೆದ್ದವರು ಇವರು. ಬರ್ಲಿನಲ್ಲಿ ದೊಡ್ಡ ಹಿಟ್ಲರ್ ಕಟ್ಟಿದ ಸ್ಟೇಡಿಯಂ, ಅದರಲ್ಲಿ ನಮ್ಮ ಇಂಡಿಯಾದ ಫಸ್ಟು ಪ್ರಶಸ್ತಿ ಬಂದಿದ್ದು ಗೋಲ್ಡ್ ಮೆಡಲ್. ಇದರಲ್ಲಿ ಅಂತಾರಾಷ್ಟ್ರೀಯ ನಮ್ಮ ಇಂಡಿಯಾದ ಮೆಡಲ್ ಬಂತು. ಹಾಕಿಲೂ ಇಂಡಿಯಾ ಗೆದ್ದಿದ್ದದು. ಆ ಹಿಟ್ಲರ್ ಕಟ್ಟಿದ ಸ್ಟೇಡಿಯಮಲ್ಲಿ ನಾನು ಕಾಲಿಟ್ಟು ನಂದು ಮೊದಲ ಕ್ರೀಡೆ ಅದು. ಹೀಗೆ ಏನಾಗುತ್ತಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನ್ಯಾಷನಲೆಲ್ಲ ಆಡಿ ಇದು ಮಾಡಿರ್ಬೋದು, ಅಂತಾರಾಷ್ಟ್ರೀಯ ಫಸ್ಟ್ ಟೈಮ್ ಅಂದರೆ ಒಳ್ಳೆ ಸ್ಟೇಜಲ್ಲಿ ಫಿಯರ್ ಇದ್ದಾದಂಗೆ. ಸೊ ಆ ಸ್ಟೇಡಿಯಮಲ್ಲಿ ಮಾಡಿದಾಗ ನನಗೇನೋ ಒಂದು ಅದೇ ನನಗೆ ಟರ್ನಿಂಗ್ ಅಂತ. ಯಾಕಂದರೆ ಹಿಟ್ಲರ್ ದೊಡ್ಡ ಸ್ಟೇಡಿಯಂ ಕಟ್ಟಿ ಈ ಸ್ಟೇಡಿಯಮಲ್ಲಿ ನಾನು ಭಾಗವಹಿಸ್ತಿದ್ದೀನಲ್ಲ, ನಮ್ಮ ಭಾರತಕ್ಕೆ ಒಂದು ಹೆಮ್ಮೆ ತರ್ತಾ ಇದ್ದೀನಿ ಅಂತ. ಅದೇ ಒಂದು ನನ್ನ ಮರೆಯಲಾರದ ಘಟನೆ. ದೇಶ ವಿದೇಶಗಳಲ್ಲಿ ನಡೆದ ಆಟೋಟಗಳಲ್ಲಿ ಚಿನ್ನದ ಪದಕ ಗೆದ್ದಿದ್ದಕ್ಕಿಂತಲೂ ಹಿಟ್ಲರ್ ಕಟ್ಟಿಸಿದ ಸ್ಟೇಡಿಯಂನಲ್ಲಿ ಕಾಲಿಟ್ಟ ಗಳಿಗೆ ಮೈನವಿರೇಳಿಸಿದ್ದು ಎನ್ನುತ್ತಾರೆ ವೆಂಕಟೇಶ್. ಸರ್ವಾಧಿಕಾರಿಯಾಗಿದ್ದ ಹಿಟ್ಲರ್ ಕಟ್ಟಿಸಿದ್ದ ಕ್ರೀಡಾಂಗಣದಲ್ಲಿ ತಮ್ಮ ಪ್ರತಿಭೆಯನ್ನ ತೋರುವುದಕ್ಕೆ ಅವಕಾಶ ಸಿಕ್ಕಿತ್ತು. ಅಲ್ಲಿ ನಡೆದ ಆಟಗಳಲ್ಲಿ ಚಿನ್ನದ ಪದಕವನ್ನ ಗೆದ್ದಿದ್ದ ಘಟನೆಗಳು ತಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿವೆ ಎನ್ನುವ ವೆಂಕಟೇಶ್ಗೆ ಇನ್ನೂ ಸಾಧಿಸುವ ಛಲವಿದೆ. ಸಾಧ್ಯವಿಲ್ಲ ಎನ್ನುವುದನ್ನ ಬಿಟ್ಟು ಸಾಧಿಸಿ ತೋರಿದ ವೆಂಕಟೇಶ್ ಅವರ ಮುಂದಿನ ಎಲ್ಲಾ ಪ್ರಯತ್ನಗಳು ಯಶಸ್ವಿಯಾಗಲಿ ಎನ್ನುವುದು ಎಲ್ಲರ ಹಾರೈಕೆ.